ಬಿ ಸರೋಜಾದೇವಿ ಅವರು ಕನಸಿನ ಕನ್ನಿಯಂತೆ ಇದ್ರು. ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು. ಚಿತ್ರರಂಗದ ಹಲವು ನಟರ ಜೊತೆಗೆ ಅವರು ನಟಿಸಿದ್ರು. ದಿಲೀಪ್ ಕುಮಾರ್, ಶಿವಾಜಿ ಗಣೇಶನ್ ಇವರೊಡನೆ ನಟನೆ ಮಾಡೋದಕ್ಕೆ ಅಂತ ಜನ ಕಾಯ್ತಾ ಇದ್ರು, ಕಲಾವಿದರು ಕಾಯ್ತಾ ಇದ್ರು. ಸರೋಜಾದೇವಿ ಎಲ್ಲಾ ಸ್ಟಾರ್ ನಟರ ಅಚ್ಚುಮೆಚ್ಚಿನ ಕೋ ಸ್ಟಾರ್ ಆಗಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಅಂದರೆ ಅವರು ಮಾಡಿದಂಥ ಸಿನಿಮಾಗಳೇನಿದ್ದಾವೆ ಅವು ಯಾವತ್ತೂ ಕೂಡ ಶಾಶ್ವತ. ಕಿತ್ತೂರು ರಾಣಿ ರೀತಿಯಾಗೆ ಕರ್ನಾಟಕ ಜನತೆ ಅವರನ್ನ ಯಾವಾಗೂ ಕೂಡ ಸ್ಮರಿಸ್ಕೊಳ್ಳುತ್ತೆ. ಆ ಥರದ ನಟನೆ ಅವರದ್ದು. ಇವರ ಜೊತೆಗೆ ಅಂದರೆ ಯಾವ ರೀತಿಯಾದಂಥ ಒಡನಾಟ ಇತ್ತು ಮತ್ತು ಯಾವ ರೀತಿಯಾಗಿ ಸರೋಜಾದೇವಿ ಅವರು ಇರ್ತಾಯಿದ್ರು, ಅವರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ ನಟರುಗಳು ಆ ಕಾಲದಲ್ಲೇ ಯಾವ ರೀತಿಯಾಗಿ ಅವರು ನಮ್ಮ ಸಿನಿಮಾದಲ್ಲಿ ಇದ್ದರೆ ಸಾಕು ಅನ್ನೋ ಥರ ಇದ್ದರು ಅನ್ನುವಂಥದ್ದು, ಕಾಯ್ತಾ ಇದ್ರು ಅನ್ನುವಂಥದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಟಿ ಇದ್ದಾರೆ ಗಿರಿಜಾ ಲೋಕೇಶ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಹೇಗೆ ನೆನೆಸ್ಕೋತೀರಿ ಮೇಡಮ್? ಇವತ್ತು ವಿಧಿವಶರಾಗಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಹೇಗೆ ನೆನೆಸ್ಕೊಳ್ಳೋದು ಅಂತಂದರೆ ಬಂದವರೆಲ್ಲ ಹೋಗಲೇಬೇಕು, ಅದು ಸಹಜ ಕ್ರಿಯೆ, ಅದು ನಡೀತಾನೆ ಇರಬೇಕು. ಆದರೆ ಇವರು ಅಷ್ಟು ಪರ್ಫೆಕ್ಟ್ ಆಗಿದ್ದರು. ಅವರ ಆರೋಗ್ಯದಲ್ಲಾಗಲಿ, ಅವರ ಊಟ ಉಪಚಾರಗಳಲ್ಲಾಗಲಿ ಅಷ್ಟು ಒಂದು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾಯಿದ್ರು. ಹಾಗಿರೋರಿಗೆ ಹೇಗಪ್ಪ ಇದು ತಕ್ಷಣ ಅವರಿಗೆ ಹೇಗಾಯಿತು ಅನ್ನೋದು ಒಂದು ತುಂಬ ಒಂದು ನಂಬಕ್ಕಾಗದೇ ಇರೋಂಥ ಒಂದು ನಿಜ. ಇದು ಬೇಜಾರಾಗುತ್ತೆ ಇವರೇ. ಮೇಡಮ್, ಮೊದಲ ಭೇಟಿ ಏನಾದರೂ ನೆನಪಿದೆಯಾ ಮೇಡಮ್? ಯಾವಾಗ ನೀವು ಅವ್ರನ್ನ ಭೇಟಿ ಆಗಿದ್ರಿ? ಯಾವ ಏಜಲ್ಲಿ? ನೀವು ಯಾವ ವಯಸ್ಸಲ್ಲಿ? ನಾನು ಆವಾಗ ಏನು ಕಲಾವಿದ ಏನಾಗಿರಲಿಲ್ಲ. ನಾನು ಸುಮ್ಮನೆ ಶೂಟಿಂಗ್ ನೋಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಆವಾಗ ಲಕ್ಷ್ಮೀ ಸರಸ್ವತಿ ಅಂತ ಒಂದು ಚಿತ್ರ, ಅದರಲ್ಲಿ ಅವರು ಪಾತ್ರ ಮಾಡಿದರು. ಯಾವುದೋ ಒಂದು ಹಾಡಿದೆ, ಇವಾಗ ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಆ ಹಾಡನ್ನು ಅವರು ಕಲ್ಯಾಣ್ ಕುಮಾರ್ ಅವರ ಒಟ್ಟಿಗೆ ಚಿತ್ರೀಕರಣ ಆಗಿತ್ತು. ಅದನ್ನು ನೋಡಿ ಹೋಗಿದ್ವಿ. ಆಮೇಲೆ ಅಲ್ಲಿ ಯಾರೋ ಅವರು ಒಬ್ಬರು ಗುರ್ತಿದ್ರು. ನಮ್ಮನ್ನು ಊಟದ ಸಮಯದಲ್ಲಿ ಊಟಕ್ಕೆಲ್ಲ ಕರೆದ್ರು. ನಾನು ನನ್ನ ತಂದೆ ಜೊತೆಗೆ ಹೋದಾಗ ಕರೆದಿದ್ದಷ್ಟೇ. ಅವಾಗ ಅವ್ರು ಮಾಡ್ತಾಯಿದ್ದು ಅದು ಮಗುನ ಒಂದು ತೂಗಿಸೋದು. ಅವ್ನು ಬಂದು ಛೇಡಿಸ್ತಾನೆ ಗಂಡ, ಮಗು ಇದೆ, ಆ ಥರ ಎಲ್ಲ ಮಾಡಬಾರ್ದು ನೀವು ಅಂತ ಹೇಳೋವಂಥ ಒಂದು ಹಾಡಿದೆ ಅದರಲ್ಲಿ. ಆಗ ಅದು ಅಂತ ಆಮೇಲೆ ಏನಾಯಿತು ಅಂದರೆ, ನಮ್ಮ ಎಷ್ಟು ವಿಚಿತ್ರ ಗೊತ್ತಾ ನಮ್ಮ ಚಿತ್ರರಂಗ ಆಗಲಿ, ಅವ್ರಿಗೆ ಆ ಮರ್ಯಾದೆ ಸಿಕ್ಕಿದೆ. ಸರೋಜಮ್ಮ ಅಂತಲೇ ಸಿಕ್ಕಿದೆ. ಮಾತಾಡೋ ಹಾಗಿಲ್ಲ. ಒಳ್ಳೆ ಅಭಿನೇತ್ರೆ, ಚತುರ್ಭಾಷೆ ತಾರೆ. ಅವರು ಹೆಚ್ಚು ಕಮ್ಮಿ ಅವ್ರ ಪೀರಿಯಡಲ್ಲಿದ್ದ ನಾಯಕರು, ಎಲ್ಲ ನಾಯಕರ ಜೊತೆನೂ ಅವರು ಅಭಿನಯಿಸಿದ್ದಾರೆ. ಅದು ಎನ್ ಟಿ ರಾಮರಾವ್ ಇರ್ಬೋದು, ಎಮ್ ಜಿ ರಾಮಚಂದ್ರನ್ ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, ಹಿಂದಿಯವ್ರು ಇರ್ಬೋದು. ಆಮೇಲೆ ಮಾತಾಡೋ ಹಾಗಿಲ್ಲ, ನಮ್ಮ ಅಣ್ಣ ಅವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ ಕೂಡ 23 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ಮಾಡಿರೋ ಪಾತ್ರಗಳು ಕೂಡ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ಅದು ಮಲ್ಲಮ್ಮನ ಪವಾಡ ಇರ್ಬೋದು, ಆಮೇಲೆ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಆಮೇಲೆ ಬಬ್ರುವಾಹನ, ಹೀಗೆ ಹಲವಾರು ಚಿತ್ರಗಳು ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಭಾಳ ಚಿತ್ರಗಳು ಮಾಡಿದ್ದಾರೆ. ಹಲವಾರು ಚಿತ್ರಗಳು ಮಾಡಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ದಾರೆ. ಆ ಥರದಲ್ಲಿ ಎರಡೆರಡು ಹೀರೋಯಿನ್ಗಳ ಜೊತೆನೂ ಕೂಡ ಅವರು ಪಾರ್ಟ್ ಮಾಡಿದ್ದಾರೆ. ಅವ್ರು ಮಾಡಿದ ಚಿತ್ರದಲ್ಲಿ ಮಂಜುಳಾ ಕೂಡ ಅವರು ಕೂಡ ಒಬ್ಬ ಹೀರೋಯಿನ್ ಆಗಿದ್ದಾರೆ. ಸೊ ಈ ಥರದಲ್ಲಿ ಹಲವಾರು ಚಿತ್ರಗಳು ಮಾಡಿರೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವರಿಗೆ ಎಲ್ಲ ಥರದ ಮರ್ಯಾದೆ ಪುರಸ್ಕಾರಗಳು ಕೂಡ ಸಿಕ್ಕಿದೆ. ಪದ್ಮಭೂಷಣ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಆಮೇಲೆ ರಾಷ್ಟ್ರೀಯ ಅವಾರ್ಡ್ಗಳು ಸಿಕ್ಕಿದೆ, ನಮ್ಮ ಕರ್ನಾಟಕದ ಅವಾರ್ಡ್ ಸಿಕ್ಕಿದೆ, ಎಲ್ಲ ಹಲವಾರು ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ಗಳೇನಂತ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ದಾನಿ ಅಂತ ಅವರು ನೀವು ಕೇಳಿಬಿಡ್ದು. ಚನ್ನಪಟ್ಟಣದ ಹತ್ರ ದಶಾವರ ಅಂತ ಒಂದು ಊರಿದೆ. ಆ ಊರಲ್ಲಿ ಆ ಸ್ಕೂಲ್ನ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಯಾವುದೋ ಒಂದು ಕಾಲೇಜಲ್ಲೋ ಎಲ್ಲೋ ಕಂಪ್ಲೀಟ್ ಒಂದು ಕಂಪ್ಯೂಟರ್ ರೂಮ್ನ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಈ ಥರ ಬಹಳ ಕಡೆ ದಾನ ದತ್ತಿಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕೋರ್ಸ್ ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆನ ನೋಡಿದ್ದೀನಿ. ಆಮೇಲೆ ಅವ್ರ ತಾಯಿ ರುದ್ರಮ್ಮನವರು, ಅವರೇ ಸರೋಜಾದೇವಿಯವರು ಒಂದು ಮಟ್ಟಕ್ಕೆ ಒಂದು ಆಸ್ತಿ ಇದೆಲ್ಲ ನೋಡ್ಕೊಂಡಿರೋದೇ ಆ ರುದ್ರಮ್ಮನವರು. ಅವರು ಸರೋಜಮ್ಮನಿಗೆ ಬಲಗೈಯಾಗಿ ಇರ್ತಿದ್ರು. ಎಲ್ಲ ಕಡೆಯೂ ಕೂಡ ಅವರು ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಿಕೊಟ್ಟಿದ್ದಾರೆ ಮಗಳಿಗೆ ಏನಂತ ಗೊತ್ತಿಲ್ಲ, ಅಷ್ಟು ಪ್ರಾಪರ್ಟಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಲ್ಲೆಲ್ಲ ಹೇಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಕೂಡ ಈಗ ನಾವು ನೋಡಿದ್ದೀವಲ್ಲ, ಮಲ್ಲೇಶ್ವರಮದಲ್ಲಿ ದೊಡ್ಡ ಮನೆ ಇಲ್ಲಿದೆ. ಆಮೇಲೆ ಇದರಲ್ಲಿ ಸದಾಶಿವನಗರಲ್ಲಿ ಒಂದು ಮನೆ ಇದೆ. ಮದ್ರಾಸಲ್ಲಿ ನಾವು ಒಂದು ಮನೆ ನೋಡಿದ್ದೆ. ಹೀಗೆ ಬೇಕಾಷ್ಟು ಮನೆಗಳು ಕೂಡ ನಾನು ನೋಡಿದ್ದೀನಿ. ಎಲ್ಲ ಕಡೆಯೂ ಹೋಗಿ ಬಂದಿದ್ದೀನಿ. ಒಳ್ಳೆಯ ಕಲಾವಿದರು. ನಾವು ಏನು ಹೇಳಿದ್ರು ಕೇಳ್ತಾಯಿದ್ರು. ನಾವು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಏನು ಹೇಳಿದ್ರು ಕೂಡ ಕೇಳ್ತಾಯಿದ್ರು.
ನಾನು ಹೋಗಿ ನೋಡ್ಕೊಂಡು ಬಂದೆ ಅಂತ ಗೊತ್ತಾದ ಮೇಲೂ ಅಮ್ಮ ನನಗೆ ದಿನಾ ಫೋನ್ ಮಾಡೋರು, ಲೀಲಾವತಿ ಅವ್ರು ನೋಡ್ಕೊಂಡು ಬಂದಿಯಲ್ಲ, ಅವ್ರು ಹೇಗಿದ್ದಾರೆ, ನನಗೆ ಸ್ವಲ್ಪ ಹುಷಾರಿಲ್ಲ, ನನಗೆ ನೋಡೋಕ್ಕಾಗಲಿಲ್ಲ. ಅಂದರೆ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ, ನಾನು ಅವ್ರ ಜೊತೆ ಆ್ಯಕ್ಟೇ ಮಾಡಿಲ್ಲ, ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ, ಆ ತಾಯಿ ಹೃದಯ ಇದೆಯಲ್ಲ, ಅವರೆಷ್ಟು ಮೇರು ನಟಿನೋ ಅಷ್ಟೇ ಮೇರು ವ್ಯಕ್ತಿತ್ವ ಬಿ ಸರೋಜಾದೇವಿ ಅವ್ರದ್ದು. ಅಮ್ಮ ನನಗೆ ಮನೆಗೆ ಕರೆದು ಕಾರಣನೇ ಬೇಕಾಗಿಲ್ಲ, ಅವ್ರ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಮನೇಲಿ ಸೇರ್ತಾ ಇದ್ವಿ, ಮನೇಲಿ ಪೂಜೆ ಆದರೆ ಸೇರ್ತಾ ಇದ್ವಿ ನಿಜ, ಆದರೆ ನನಗೆ ಕರೆದು ಅವ್ರ ಮನೇಲಿ ಊಟ ಹಾಕೋಕ್ಕೆ ಕಾರಣನೇ ಇರ್ತಾ ಇರಲಿಲ್ಲ, ಪ್ರೀತಿ ಒಂದೇ ಕಾರಣ ಆಗಿತ್ತು. ಯಾವಾಗಲೂ ಮನೆಗೆ ಕರೆಯೋರು, ನನಗೇನು ಇಷ್ಟ ಅಂತ ಕೇಳೋರು, ಮೆನು ಮಾಡೋರು, ಇದೆಲ್ಲ ನಿನಗೆ ಅಡುಗೆ ಮಾಡಿಸಿದ್ದೀನಿ ಓಕೆನಾ ಅಂತ ಕೇಳೋರು. ಅಂಥ ತಾಯಿನ ಕಳ್ಕೊಂಡಿದ್ದೀನಿ ರೀ. ಕೇವಲ ಮೇರು ನಟಿನ ಮಾತ್ರ ಅಲ್ಲ, ನನ್ನನ್ನು ತುಂಬ ಪ್ರೀತಿಸಿದಂಥ ಒಂದು ತಾಯಿ ಹೃದಯನ ನಾನು ಕಳ್ಕೊಂಡಿದ್ದೀನಿ. ಅಮ್ಮ ತುಂಬ ಜೀವನನ ಕಳೆದಿದ್ದಾರೆ. ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ. ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದರೆ ಅಂಥ ತಾಯಿನ, ಅಂಥ ಕಲಾವಿದನ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ನೋಡ್ತೀವಿ. ಹುಟ್ಟಿ ಬಾನಿ ಅಮ್ಮ ಅಂತ ಕೇಳ್ತೀನಿ.